ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ವೈಯಕ್ತಿಕವಾದ ಸಮರ್ಪಣೆಯ ಅಗತ್ಯವಿದೆ. ಈ ದಿನದ ದೇವರ ವಾಕ್ಯ: ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 58ನೇ ವಚನ. ಪರಿಶುದ್ಧಾತ್ಮನ ಪ್ರಭಾವದ ದೊಡ್ಡ ಅವಶ್ಯಕತೆಯು ನಮ್ಮ ಮಧ್ಯೆ ಬೇಕಾಗಿದೆ. ಹಠಮಾರಿ ಹೃದಯಗಳನ್ನು ಒಡೆದು ಹಾಕುವಲ್ಲಿ ವೈಯಕ್ತಿಕವಾದ ಕೆಲಸವು ನಡೆಯಬೇಕಿದೆ. ಪಾಪದ ನಿಮಿತ್ತ ಪಶ್ಚಾತ್ತಾಪಕ್ಕೆ ಕಾರಣವಾಗುವ ಹೃದಯ ಶೋಧನೆಯು ನಮ್ಮಲ್ಲಿ ಇರಬೇಕು. ಈ ಸಮಯದಲ್ಲಿ ವಿಶ್ವಾಸಿಗಳು ಮೃದುವಾದ, ಪರಿಶುದ್ಧವಾದ, ಒಡೆದ ಹೃದಯವುಳ್ಳವರಾಗಿ ಪಾಪಗಳಿಗೆ ತಪ್ಪೊಪ್ಪಿಗೆಯೊಂದಿಗೆ ಮನಪೂರ್ವಕವಾದ ಪಶ್ಚಾತ್ತಾಪದಿಂದ ದೇವರ ಮುಂದೆ ನಿಲ್ಲಬೇಕು. ಪರಿಶುದ್ಧಾತ್ಮನು ನಿಜವಾದ, ನಿಸ್ವಾರ್ಥವಾದ, ಶುದ್ಧ ಮತ್ತು ಪ್ರಾಮಾಣಿಕವಾದ ತುಟಿಗಳಲ್ಲಿ ದೇವರ ಸ್ತುತಿಯು ನೆಲೆಸಲಿ, ಮಾತನಾಡಲ್ಪಡಲಿ ಎಂದು ಹೃದಯದಲ್ಲಿ ದೇವರ ಪ್ರೀತಿಯನ್ನು ಹುಟ್ಟುಹಾಕಲು ಕಾಯುತ್ತಿರುತ್ತಾನೆ. ಪರಿಶುದ್ಧವಾದ ತತ್ವಗಳು ಜೀವನವನ್ನು ನಡೆಸಿದಾಗ ಆತ್ಮವು ಅದರ ಸರಳತೆಯಲ್ಲಿ ಸುಂದರವಾಗಿರುತ್ತದೆ. ನಂಬಿಕೆ ತುಂಬಿದ ಪ್ರಾರ್ಥನೆಯ ಪ್ರಭಾವವು ನಿತ್ಯತ್ವದಷ್ಟೇ ಪ್ರಭಾವಯುಕ್ತವಾಗಿರುತ್ತದೆ. ಪೂರ್ಣ ಹೃದಯದಿಂದ ಆತನನ್ನು ಹುಡುಕುವವರನ್ನು, ತಗ್ಗಿಸಿಕೊಳ್ಳುವ ಆತ್ಮಗಳನ್ನು ಮತ್ತು ಶ್ರದ್ಧಾಪೂರ್ವಕ ಉದ್ದೇಶದೊಂದಿಗೆ ಕ್ರಿಸ್ತನ ಮಾದರಿಯನ್ನು ಅನುಸರಿಸಲು ಶ್ರಮಿಸುವ ಎಲ್ಲರನ್ನೂ ಕರ್ತನು ಆಶೀರ್ವದಿಸುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ ಎಂಬ ಮಾತುಗಳನ್ನು ದೈವ ಸ್ವಭಾವದ ಪಾಲುಗಾರರಾಗಬೇಕೆಂದು ಬಯಸುವವರಿಗೆ ಹೇಳಲಾಗುತ್ತದೆ. ದೇವರ ವಾಗ್ದಾನಗಳನ್ನು ದೃಢವಾಗಿ ಹಿಡಿದುಕೊಂಡು ನಂಬಿಕೆ ಮತ್ತು ನಮ್ರತೆಯಿಂದ ಶ್ರಮಿಸುವವನು ಜಯಶಾಲಿಯಾಗುವನು. ದೇವರನ್ನು ನಂಬುವ, ವಿಶ್ವಾಸಿಸುವ ದೇವರ ಮಕ್ಕಳಿಗೆ ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಕೊಡಲ್ಪಡುವುದು. ವೈಯಕ್ತಿಕವಾದ ಸಮರ್ಪಣೆ ಮತ್ತು ಇಡೀ ಜೀವನದ ಶುದ್ಧೀಕರಣವನ್ನು ದೇವರಿಗೆ ಒಪ್ಪಿಸಿಕೊಡುವ ಅಗತ್ಯತೆಯ ಬಗ್ಗೆ ಒತ್ತಿ ಹೇಳಲು ನನಗೆ ಸೂಚನೆ ನೀಡಲಾಗಿದೆ. ಕರ್ತನೇ, ಕ್ರಿಸ್ತನ ಎಚ್ಚರಿಕೆ ಪೂರ್ಣತೆಯು ನನ್ನ ಜೀವನದಲ್ಲಿ ಕಂಡುಬರುವಂತೆ ಮತ್ತು ಕ್ರಿಸ್ತನ ಮಾದರಿಯನ್ನು ನಾನು ಅನುಸರಿಸುವಂತೆ ಮತ್ತು ಅಂಧಕಾರದಲ್ಲಿ ಪಾಪದಲ್ಲಿ ಇರುವ ಆತ್ಮಗಳಿಗೆ ಸಹಾಯವಾಗುವ ಪ್ರಾಮಾಣಿಕ ಮಾತುಗಳನ್ನು ನಾನು ಆಡುವಂತೆ ನಾನು ಏನು ಮಾಡಬೇಕು ಎಂದು ನೀನು ಬಯಸುತ್ತೀಯಾ ಎಂದು ಪ್ರತಿ ಆತ್ಮವು ದೇವರಲ್ಲಿ ವಿಚಾರಿಸಲಿ. ತಾನು ಹೊಂದಿಕೊಂಡಿರುವ ಸತ್ಯವನ್ನು ಇತರರಿಗೆ ನೀಡುವ ಬದ್ಧತೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯು ಹೊಂದಿರಬೇಕು. ಕ್ರಿಸ್ತನ ಸೇವಕನು ತನಗೆ ದೊರೆತಿರುವ ಬೆಳಕನ್ನು ತನ್ನ ಜೊತೆಯವರಲ್ಲಿ ಬೆಳಗುವಂತೆ ಮಾಡುವುದನ್ನು ತಡೆಯುವ ಯಾವುದನ್ನೂ ಅವನು ಅನುಮತಿಸಬಾರದು. ಕ್ರಿಸ್ತನಿಗೆ ಆತ್ಮಗಳನ್ನು ಗೆಲ್ಲುವ ಅತ್ಯಮೂಲ್ಯವಾದ ಕೆಲಸವನ್ನು ಮಾಡುವ ಸಾಮರ್ಥ್ಯಗಳನ್ನು ನಾವು ಅನುದಿನವೂ ಹೆಚ್ಚಿಸಿಕೊಳ್ಳಬೇಕು. ಇದು ತುಂಬಾ ಅಮೂಲ್ಯವಾದ ಕೆಲಸ ಮತ್ತು ತೃಪ್ತಿಕರವಾದ ಕೆಲಸವಾಗಿರುತ್ತದೆ ಅಲ್ಲವೇ? ನಿರ್ಗತಿಕ ಆತ್ಮಗಳನ್ನು ಉಲ್ಲಾಸಗೊಳಿಸಲು ಮತ್ತು ಬಲಪಡಿಸಲು ಪರಲೋಕದ ಎಣ್ಣೆಯನ್ನು ಸುರಿಯಬಹುದಾದ ಮಾರ್ಗಗಳಿಗೆ ಸಮಸ್ತ ಪರಲೋಕವೂ ಕಾಯುತ್ತಿರುತ್ತದೆ. ಕೃತಜ್ಞತೆಯಿಂದ ಸ್ತುತಿಸುತ್ತಾ ತಮ್ಮ ತುಟಿಗಳಿಂದ ದೈವಿಕ ಪೂರ್ಣತೆಯನ್ನು ಕೊಂಡಾಡುವ ಮಾನವತ್ವವನ್ನು ಆಶೀರ್ವದಿಸಲು ದಾನ ಮತ್ತು ಪ್ರೀತಿಯ ಕಾರ್ಯಗಳ ಮೂಲಕ ಶ್ರಮಿಸುವವರನ್ನು ಕರ್ತನು ರಕ್ಷಿಸುತ್ತಾನೆ ಮತ್ತು ಅವರನ್ನು ನಡೆಸುತ್ತಾನೆ. ಅಂತಹ ಕೆಲಸಗಾರರು ದೇವರಿಗೆ ಪರಿಶುದ್ಧರಾದ ಕಾರ್ಯಭಾರಿಗಳಾಗಿರುತ್ತಾರೆ. ನಿಮ್ಮ ಆತ್ಮಕ್ಕೆಂದು ಇರುವ ಪರಲೋಕ ಆತ್ಮದ ಅನುಗ್ರಹವನ್ನು ನಿಮ್ಮ ಅನುಭವಕ್ಕೆ ತನ್ನಿರಿ. ಅದು ಕ್ರಿಸ್ತನ ಗುಣಸ್ವಭಾವದ ಮುದ್ರೆಯಾಗಿದೆ ಎಂದು ನಾನು ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ಹೇಳುತ್ತೇನೆ ಮತ್ತು ಕ್ರಿಸ್ತನ ಕೋಮಲವಾದ ಆತ್ಮದ ಪ್ರತಿಬಿಂಬವು ನಿಮ್ಮ ಜೀವನದಲ್ಲಿ ನಿಮ್ಮ ಸೇವೆಯ ಪ್ರತಿಫಲವಾಗಿ ಕಂಡುಬರುತ್ತದೆ. ಆಮೆನ್.
ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.